ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ಜಾಮೂನ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಅಂಗನವಾಡಿಯಲ್ಲಿ ಮಿಲ್ಕ್ ಸಿಗುತ್ತಲ್ವ, ಆ ಒಂದು ಮಕ್ಕಳಿಗೆ ಮಿಲ್ಕ್ ಕೊಡುವಂಥ ಪೌಡರ್ನಿಂದ ನೀವು ಈಸಿಯಾಗಿ ಯಾವ ರೀತಿ ಜಾಮೂನ್ನ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ ನೋಡಿ, ಈ ರೀತಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮಿಲ್ಕ್ ಪೌಡರ್ ಕೊಡ್ತಾರೆ. ಅದು ಅಂತೂ ಮಕ್ಕಳಿಗೆ ತುಂಬಾ ಆರೋಗ್ಯಕರ. ಸ್ನೇಹಿತರೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಲು ಕುಡಿಯೋದು ತುಂಬ ಇಷ್ಟಪಡಲ್ಲ ಸ್ನೇಹಿತರೆ. ಆದ್ದರಿಂದ ಇದರಿಂದ ಜಾಮೂನ್ನ ಮಾಡಿದರೆ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ತುಂಬಾ ಟೇಸ್ಟಿಯಾಗಿ ಜಾಮೂನ್ ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ, ನಾನಿಲ್ಲಿ ಒಂದು ಪ್ಯಾಕೆಟಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿರುವಂಥದ್ದು. ನೋಡಿ, ಇಲ್ಲಿ ನಾನು ಮಿಲ್ಕ್ ಪೌಡರ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ, 1 ಗ್ಲಾಸಷ್ಟು ನಾನು ನೀರನ್ನ ಇದರೊಳಗಡೆ ಆ್ಯಡ್ ಮಾಡಿರೋದು. ಸ್ನೇಹಿತರೆ, ಇದನ್ನು ಗಟ್ಟಿಯಾಗಿ ನಾವು ಯಾವ ರೀತಿ ನೋಡಿ ಹಾಲು ನಾವು ಯಾವ ರೀತಿ ಮಾಡ್ತೀವಿ ತೆಳುವಾಗಿ ಮಾಡಬಾರ್ದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಗಟ್ಟಿಗೆ, ಈ ರೀತಿ ಸ್ವಲ್ಪ ಕೂಡ ಗಟ್ಟಿ ಇರಬಾರ್ದು ಒಳಗಡೆ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಮಗೆ ತುಂಬಾ ಟೇಸ್ಟಿಯಾಗಿ ಜಾಮೂನ್ ರೆಡಿ ಆಗೋದಕ್ಕೆ. ಹಾಗೂ ನೋಡಿ, ಇವಾಗ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಸ್ನೇಹಿತರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಹಾಲಿನ ಪೌಡರ್ನಿಂದ ಸ್ನೇಹಿತರೆ ಎಷ್ಟೆಲ್ಲ ಸ್ವೀಟ್ಸ್ಗಳು ನಾವು ರೆಡಿ ಮಾಡ್ಕೊಳ್ಬೋದು ಅಂತ. ತುಂಬಾ ನಾವು ಸ್ವೀಟ್ಗಳನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದರಲ್ಲಿ ಈ ಒಂದು ಜಾಮೂನ್ ಒಂದು ಸ್ನೇಹಿತರೆ ಎಲ್ಲರೂ ಇಷ್ಟಪಟ್ಟು ತಿಂತಾ ಇರ್ತಾರೆ ಸ್ನೇಹಿತರೆ. ಆದರೆ ಈ ರೀತಿ ಜಾಮೂನ್ನ ಮಾಡೋದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ ಸ್ನೇಹಿತರೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಆಗೋವರೆಗೂ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಹಾಲು ಯಾವ ರೀತಿ ಕವ ಆಗುತ್ತೆ ಸ್ನೇಹಿತರೆ, ಅದೇ ರೀತಿ ಹಾಲಿನ ಪೌಡರ್ ಕೂಡ ಇದೇ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೋಡಿ ಯಾವ ರೀತಿ ಪಾತ್ರೆಗೆ ಅಂಟ್ಕೊಳ್ತಾ ಇದೆ ಅಂತ. ಚೆನ್ನಾಗಿ ಇದನ್ನು ಪೂರ್ತಿ ಪಾತ್ರೆಗೆ ಅಂಟ್ಕೊಳ್ಬಾರ್ದು ಸ್ನೇಹಿತರೆ. ಅಲ್ಲಿವರೆಗೂ ನಾವು ನೋಡಿ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ನಾವು ಯಾವ ರೀತಿ ಹೊರಗಡೆಯಿಂದ ಕವ ತಂದುಬಿಟ್ಟು ಮಾಡ್ತೀವಲ್ವ ಸ್ನೇಹಿತರೆ, ಅದೇ ರೀತಿಯಾಗಿ ಇದು ಇವಾಗ ರೆಡಿ ಆಗ್ತಾ ಇರುವಂಥದ್ದು. ನೋಡಿ, ಇನ್ನೂ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಅಂದರೆ ಚೆನ್ನಾಗಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಯಾಕಂದರೆ ನಿಮಗೆ ಜಾಸ್ತಿ ಚೆನ್ನಾಗಿ ಈ ಒಂದು ಕವ ಸಿಗೋದಿಲ್ಲ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಾಡ್ಕೊಂಡಿರುವಂಥದ್ದು ಅಂತ. ಇವಾಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲು ಬಿಡಬೇಕಾಗುತ್ತೆ. ನೋಡಿ, ತಣ್ಣಗಾದ ತಕ್ಷಣ ಸ್ನೇಹಿತರೆ ಇದ್ರೊಳಗಡೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಏನು ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಬೇಕಾಗಿ 1 ಬೌಲಷ್ಟು ನಾನು ಇದ್ರೊಳಗಡೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಿಲ್ಲ ಸ್ನೇಹಿತರೆ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತಾ ಇರೋವಂಥದ್ದು. ಈ ಒಂದು ಮೈದಾ ಹಾಕ್ಕೊಂಡ್ರು ಸ್ನೇಹಿತರೆ ನಮ್ಮ ಜಾಮೂನ್ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅಂತ ನೀವು ನೋಡ್ತೀರ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಸಾಫ್ಟಾಗಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಹಾಲಿನ ಪೌಡರ್ ಮನೆಯಲ್ಲಿದ್ದರೆ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ರೀತಿಯಾಗಿ ಜಾಮೂನ್ನ ಮಾಡಿಬಿಟ್ಟು ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟವಾಗೋ ಹಾಗೆ ಮಾಡೋದು ತುಂಬಾ ಸುಲಭ ನೋಡಿ ಸ್ನೇಹಿತರೆ. ಈ ರೀತಿ ಒಂದೊಂದು ಯಾವ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಉಂಡೆನ ಕಟ್ಕೊಳ್ಬೋದು. ಈ ರೀತಿ ಜಾಮೂನಿಂದ ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಯಾವ ರೀತಿ ಉಂಡೆಗಳನ್ನ ಕಟ್ಕೋತಾ ಇರುವಂಥದ್ದು ಅಂತೂ ನೋಡಿ. ನಮ್ಮ ಬೆರಳುಗಳು ಸ್ವಲ್ಪ ಕೂಡ ತಾಗಬಾರ್ದು. ನಾವು ಕೈ ಭಾಗದಲ್ಲಿ ನೋಡಿ ಯಾವ ರೀತಿ ರೌಂಡ್ ಶೇಪಲ್ಲಿ ಇದೇ ರೀತಿಯಾಗಿ ಅಷ್ಟು ಉಂಡೆಗಳನ್ನ ಇದೇ ರೀತಿಯಾಗಿ ಕಟ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಅಷ್ಟು ಉಂಡೆಗಳು ಕೂಡ ಕಟ್ಕೊಂಡಿದ ತಕ್ಷಣ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೋಡಿ ನಾವು ಪಾಕನ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ, ನಾನು ಇದ್ರ ಒಳಗಡೆ 1/2 ಬೌಲಷ್ಟು ನೋಡಿ ನಾನು ನೀರನ್ನು ಹಾಕ್ಕೊಂಡಿರೋದು, ಅಂದರೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿರೋದು ಸ್ನೇಹಿತರೆ. ಅದಕ್ಕೆ ನೋಡಿ ನಾನು 2 ಬೌಲಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿರೋದು. ಹಾಗೂ ಪಾಕದಲ್ಲಿ ನಾನು ಇಲೈಚಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇರೋದು ನೋಡಿ ಸ್ನೇಹಿತರೆ. ಇಲೈಚಿ ಪೌಡರ್ನ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಪಾಕ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇದೇ ರೀತಿಯಾಗಿ ಅಷ್ಟು ಕೂಡ ಕುದಿಸ್ಕೊಳ್ಬೇಕು. ನೋಡಿ, ಈ ಕಡೆ ಪಾಕ ಕೂಡ ರೆಡಿ ಆಗ್ತಾ ಇರುವಂಥದ್ದು. ಪಾಕ ಆಗೋವರೆಗೂ ನೋಡಿ ನಮ್ಮ ಜಾಮೂನ್ ಕೂಡ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಅಷ್ಟು ಜಾಮೂನ್ ಕೂಡ ಒಂದೇ ಸೈಜಲ್ಲಿ ನೋಡಿ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿರೋವಂಥದ್ದು ಸ್ನೇಹಿತರೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದೇ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಒಂದು ಸೈಡಲ್ಲಿ ಎಣ್ಣೆ ಕೂಡ ಕಾದಿರೋದಾಗಿದೆ. ನೋಡಿ, ಎಣ್ಣೆ ಕಾದ ತಕ್ಷಣ ನೋಡಿ ಒಂದು 7-8 ಜಾಮೂನ್ನ ಇದ್ರೊಳಗಡೆ ನಾನು ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಮೂನ್ನ ಹಾಕ್ಕೊಂಡು ನೀವು
ಫ್ರೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಜಾಮೂನ್ ಬೇಗವಾಗಿ ರೆಡಿ ಆಗುತ್ತೆ ನೋಡಿ. ಈ ಸೈಡಲ್ಲಂತೂ ಇವಾಗ ಪಾಕ ಕೂಡ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಪಾಕ ಯಾವ ರೀತಿ ಆಗುತ್ತೆ ಅಂದರೆ ಸ್ನೇಹಿತರೆ, ನಿಮಗೆ ಅಂಟಂಟಾಗಿ ಹತ್ತುತ್ತಾ ಹೋದರೆ ಸ್ನೇಹಿತರೆ ಅವಾಗ ಪಾಕ ರೆಡಿಯಾಗಿದೆ ಅಂತ ತಿಳ್ಕೊಂಡ್ಬಿಡಿ. ಪಾಕ ರೆಡಿ ಆದ ತಕ್ಷಣ ಬಿಸಿಯಾಗಿರುವಾಗಲೇ ಅಷ್ಟು ಜಾಮೂನ ಇದ್ರೊಳಗಡೆ ಹಾಕ್ಕೊಂಡ್ಬಿಡಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಜಾಮೂನ್ ಇವಾಗ ರೆಡಿಯಾಗಿದೆ ಅಂತ ಸ್ನೇಹಿತರೆ. ನೋಡಿ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ನೀವು ಕೂಡ ತಡ ಮಾಡದೆ ಹಾಲಿನ ಪೌಡರ್ ಇದ್ದರೆ ನೀವು ಕೂಡ ಜಾಮೂನ್ನ ಮಾಡಿಬಿಟ್ಟು ಮನೆಯಲ್ಲಿ ಕೂಡ ಎಲ್ರಿಗೂ ಕೂಡ ಸ್ವೀಟ್ನ ಕೊಡಿ, ಹಾಗೂ ನೀವು ಕೂಡ ಸ್ವೀಟ್ನ ತಿನ್ನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನಿಮಗೂ ಕೂಡ ಇವತ್ತಿನ ಸ್ವೀಟ್ ರೆಸಿಪಿ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದೆ ಶಿವಾನಿ ರೆಸಿಪೀಸ್ನ ಫಾಲೋ ಮಾಡಿ, ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಜಾಮೂನ್ನ ಮಾಡಿಬಿಟ್ಟು ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಈ ರೀತಿ ಜಾಮೂನ್ನ ಒಡೆದ್ಬಿಟ್ಟು ಕೂಡ ತೋರಿಸ್ತಾ ಇರುವಂಥದ್ದು ಎಷ್ಟು ಟೇಸ್ಟಿಯಾಗಿ ಆ್ಯಂಡ್ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಸ್ಪೂನ್ನ ಸಹಾಯದಿಂದ ಈ ರೀತಿ ಜಾಮೂನ್ನ ಹೊಡಿತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಹಾಗಾದರೆ ಅಲ್ಲಿವರೆಗೂ ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್.